In previous we had known that the 4 steps that has to be followed for the computation of the total tax liability of a company. On the company total tax liability calculate ಮಾಡಬೇಕಾದ್ರೆ 4 steps 4 steps ಯಾವ್ದು ಅಂತ ಹೇಳ್ಬಿಟ್ಟು ನಾವು ನೋಡಿದ್ವಿ. Now we'll move on to the and one by one ಅಂತ ಅದನ್ನ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡೋದು ಅನ್ನೋದು ನೋಡೋಣ. ಅದರಲ್ಲಿ ಮೇನ್ಲಿ ನಮಗೆ ಅಂತ 4 ಸ್ಟೆಪ್ಸ್ ನಾವು ಕ್ಯಾಲ್ಕುಲೇಟ್ ಮಾಡೋ ಅವಶ್ಯಕತೆ ಇಲ್ಲ. ಫಸ್ಟ್ ನಾವು ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ ಯಾವುದು ಸ್ಟೆಪ್ 1 ಮತ್ತೆ ಅಂತ ಸ್ಟೆಪ್ 2 ಮಾತ್ರ ಕ್ಯಾಲ್ಕುಲೇಟ್ ಮಾಡಬೇಕು. ಬಿಕಾಸ್ ದ ರಿಮೈನಿಂಗ್ ವಿಲ್ ಬಿ ದಟ್ ಅಂಡ್ ಡಿಫರೆನ್ಸಸ್ ಮಾತ್ರ ಮಾಡೋದು. ಅಂದ್ರೆ ಸ್ಟೆಪ್ 1 ಮತ್ತೆ ನಮ್ಗೆ ಬೇಕಾಗಿರೋದು ಯಾವುದು ಸ್ಟೆಪ್ 2 ಮಾತ್ರನೇ. ರಿಮೈನಿಂಗ್ ಅಂತಾನೆ ಸ್ಟೆಪ್ 3 ಮತ್ತೆ step 4 ಏನೈತೆ it will be that and by comparing these are the 1 and 2 step 3 ಬರುತ್ತೆ. step 4 ಅಷ್ಟೇ by taking the difference between the step 2 with the step 1 step 2 ಇಂದ step 1 ಗೆ ಡಿಫರೆನ್ಸ್ ತಗೊಂಡ್ರೆ step 4 ಬರುತ್ತೆ. ಆಯ್ತಾ? this will be the this will be the 4 steps. Now we'll move on to the first step. First step ಯಾವುದು that is it will be the computation of the total income. ಡಾಟ್ ಯಾರೋ ಹ್ಯಾಂಡ್ ರೈಸ್ ಮಾಡಿದ್ರೆ ಡಾಟ್ ಅಂತ ನಾನು ಏನಂತ ತಿಳ್ಕೊಬೇಕು, ಯಾರಂತ ತಿಳ್ಕೊಬೇಕು, ಏನು ಹೇಳಿ ಮೆಸೇಜ್ ಮಾಡಿ. ಫಸ್ಟ್ ಒನ್ ದಟ್ ಇದೆ ಅಂಡ್ ಫಾರ್ಮ್ಯಾಟ್ ಇದು ಹಂಗೆ ಬರ್ಕೊಂತ ಹೋಗಿ. ವಾಯ್ಸ್ ಈಸ್ ನಾಟ್ ಕಮಿಂಗ್. ಬರ್ತಾ ಇಲ್ವಾ? ಯಾರಾದ್ರೂ ಮೆಸೇಜ್ ಮಾಡಿ. ವಾಯ್ಸ್ ಕೇಳಿಸ್ತಾ ಇಲ್ವಾ? ಕೇಳಿಸ್ತಾನೆ ಇಲ್ವಾ? ಇವಾಗ ಇಷ್ಟೊತ್ತು ನಾನು ಮಾತಾಡ್ತಾ ಇರಲಿಲ್ಲ. ಕ್ಲಿಯಾರಿಟಿ ಇಲ್ಲ. ಇವಾಗ ಆಯ್ತು, ಫಸ್ಟ್ ಬರ್ಕೊಂಬಿಡಿ ಆಯ್ತಾ. ನೆಕ್ಸ್ಟ್ ಕೇಳಿಸಿದ್ರೆ ಇನ್ನೊಂದ್ಸತಿ ಎಕ್ಸ್ಪ್ಲೈನ್ ಮಾಡ್ತೀನಿ ಆಯ್ತಾ. ವಾಯ್ಸು ಕೇಳಿಸ್ತಾ ಇಲ್ಲ ಅಂತ ಹೇಳ್ತಿದ್ರೆ ನಾವು ಓಕೆ ನೋಡಿ. ಫಸ್ಟ್ ಏನಂತಾನೆ ಟೋಟಲ್ ಇನ್ಕಮ್ ಅಂಡ್ ಟ್ಯಾಕ್ಸ್ ಲೈಬಿಲಿಟಿ ಅಂಡರ್ ಅಂಡ್ ನಾರ್ಮಲ್ ಪ್ರಾವಿಷನ್ಸ್. ದಿಸ್ ವಿಲ್ ಬಿ ನಾರ್ಮಲ್ ಪ್ರಾವಿಷನ್ಸ್ ಆಫ್ IT ಆಕ್ಟ್ 1961 ಪ್ರಕಾರ ನಾವೇ ಅಂತಾನೆ ಮಾಡ್ತಾ ಇರೋದು. 1961 ಪ್ರಕಾರ ಏನಂತಾನೆ ಮಾಡಿದಾಗ we need to and calculate and companies ಅಂದ್ರೆ 5 heads of income ಏನಂತಾನೆ ಇಂಡಿವಿಜುವಲ್ ಏನೈತೆ ಅದನ್ನೇ ಇಲ್ಲಿ ಫಾಲೋ ಮಾಡ್ತೀವಿ. ಎಕ್ಸೆಪ್ಟ್ ಅದಕ್ಕೆ ಸ್ಯಾಲರೀಸ್. ವೈ ದ ಸ್ಯಾಲರೀಸ್ ಇನ್ ಸೆನ್ಸ್ ಸ್ಯಾಲರೀಸ್ ಈಸ್ ಲೆಫ್ಟ್ ಟು ದ ಇಂಡಿವಿಜುವಲ್ಸ್. ಅದು ಬಿಟ್ಟು ರಿಮೈನಿಂಗ್ ಎಲ್ಲಾನು ನಾವು ಇಲ್ಲಿ ತಗೊಂತೀವಿ. ದಟ್ ಈಸ್ ಫಸ್ಟ್ ಒನ್ ಈಸ್ ಅಂಡ್ ಹಂಗೆ ಬರ್ಕೊಂತ ಹೋಗಿ ಟ್ಯಾಕ್ಸಬಲ್ ಇನ್ಕಮ್ house property. Next income from
business or profession. ಇಲ್ಲಿ business or profession ಕ್ಯಾಲ್ಕುಲೇಟ್ ಮಾಡೋಕೆ ಸಪ್ರೇಟ್ಲಿ ವಿ ನೀಡ್ ಟು ಗೋ ವಿತ್ ದಟ್ ಸಪ್ರೇಟ್ ಅಡಿಷನಲ್ ಥಿಂಗ್ಸ್ ಇಲ್ಲಿ ಕನ್ಸಿಡರ್ ಮಾಡಬೇಕಾಗುತ್ತೆ. If because it will be not given in the problem or in the company by directly. ಕಂಪ್ನಿ ಏನು ಮಾಡುತ್ತೆ ಡೈರೆಕ್ಟ್ಲಿ ಕೊಡಲ್ಲ ಅದೆಲ್ಲ. ಏನಕ್ಕೆ ನಾವು ಸಪ್ರೇಟ್ ಕ್ಯಾಲ್ಕುಲೇಟ್ ಮಾಡ್ತೀವಿ ಅಂತಂದ್ರೆ ಬಿಕಾಸ್ ದ ಕಂಪ್ನೀಸ್ ಆರ್ ಫಾಲೋಯಿಂಗ್ an ಅಕೌಂಟಿಂಗ್ ರೂಲ್ ಬೇರೆ ಆಗುತ್ತೆ, ಟ್ಯಾಕ್ಸೇಷನ್ ರೂಲ್ ಬೇರೆ ಆಗುತ್ತೆ. ಅದಕ್ಕೋಸ್ಕರ ನಾವು ರೀಕ್ಯಾಲ್ಕುಲೇಷನ್ಸ್ ಮಾಡ್ಕೊಳ್ಳೇಬೇಕಾಗುತ್ತೆ. Income from capital gain, taxable income from capital gain and ಅರುಣ್ ಕುಮಾರ್ ಹ್ಯಾಂಡ್ ರೈಸ್ ಮಾಡಿದ್ವಿ. ಏನು ಹೇಳಿ, ಮೆಸೇಜ್ ಮಾಡಲ್ಲೇನು? ನಮ್ಮ ಡಾಟ್ ಅವ್ರು ಇವಾಗ ಬಂದು ನೋಡಿ ಇಲ್ಲಿ ಬರ್ದಿರೋದು. ಇದು ಸ್ವಲ್ಪ ನೀಟಾಗಿ ಬ್ರೇಕ್ಗೆ ಅಷ್ಟು ಕ್ಲೀನಾಗಿ ಬರಲ್ಲ, ಅಡ್ಜಸ್ಟ್ ಮಾಡ್ಕೊಡಿ. ನೋಡಿ ಫಸ್ಟ್ ನಾವು ನಾರ್ಮಲ್ ಪ್ರಾವಿಷನ್ಸ್ ಅಲ್ಲಿ ಕ್ಯಾಲ್ಕುಲೇಟ್ ಮಾಡ್ಬೇಕಾದ್ರೆ 4 heads ಆಫ್ ಇನ್ಕಮ್ ಏನಕ್ಕೆ ಹೋಗ್ಬೇಕು. 1 is and income from that and income from HP, that is income from house property. House property income we need to calculate here also that and it will be that specified that if any of the and business premises or any of the and properties or any of the residential buildings which are there in the names of the under the registration format of the companies, which if it has been let out, then that income only we need to consider. Otherwise it house property income out there. And total income from the and business as well as the profession. Few sometimes it will be that only business ಮಾತ್ರ ಬರುತ್ತೆ, ಕೆಲವೊಂದ್ಸತಿ ಪ್ರೊಫೆಷನ್ ಬರುತ್ತೆ, ಕೆಲವೊಂದ್ಸತಿ ಎರಡೂ ಮಿಕ್ಸ್ ಆಗಿರುತ್ತೆ. ಕೆಲವೊಂದು ಕಂಪ್ನೀಸ್ ಏನ್ ಮಾಡುತ್ತೆ ಬಿಸ್ನೆಸ್ ಮಾಡ್ತಾ ಇರುತ್ತೆ, ಸರ್ವಿಸಸ್ ಕೊಡ್ತಾ ಇರುತ್ತೆ. ಅವಾಗ ಏನಾಗುತ್ತೆ ಇನ್ಕಮ್ ಫ್ರಮ್ ಬಿಸ್ನೆಸ್ ಬರುತ್ತೆ, ಇನ್ಕಮ್ ಫ್ರಮ್ ಪ್ರೊಫೆಷನ್ ಬರುತ್ತೆ. ಕೆಲವೊಂದು ಏನ್ ಮಾಡುತ್ತೆ ಬರೀ ಬಿಸ್ನೆಸ್ ಮಾಡ್ತಾ ಇರುತ್ತೆ, ಟ್ರೇಡಿಂಗ್ ಆಕ್ಟಿವಿಟಿ ಮಾತ್ರ ಮಾಡ್ತಾರೆ, ಅವಾಗ ಏನಾಗುತ್ತೆ ಇನ್ಕಮ್ ಫ್ರಮ್ ಬಿಸ್ನೆಸ್ ಮಾತ್ರ ಬರುತ್ತೆ. ಕೆಲವೊಬ್ರು ಏನ್ ಮಾಡ್ತಾರೆ ಬರೀ ಪ್ರೊಫೆಷನ್ ಮಾಡ್ತಾ ಇರ್ತಾರೆ, ಆಯ್ತಾ. ಅವೆಲ್ಲಾನು ಅವಾಗ ಏನ್ ಮಾಡುತ್ತೆ ಬರೀ ಪ್ರೊಫೆಷನ್ ಮಾತ್ರ ತಗೋಬೇಕಾಗುತ್ತೆ. ನೆಕ್ಸ್ಟ್ ಇನ್ಕಮ್ ಫ್ರಮ್ ದರ್ದ ಅಂಡ್ ಕ್ಯಾಪಿಟಲ್ ಗೇನ್ಸ್. ಕ್ಯಾಪಿಟಲ್ ಗೇನ್ಸ್ ಇನ್ ದ ಸೆನ್ಸ್ ಹಿಯರ್ ವಿ ನೀಡ್ ಟು ಕನ್ಸಿಡರ್ ಬೋತ್ ದಟ್ ಈಸ್ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ and also that and ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್. ಎರಡೂ ಕೂಡ ಅಂತ ನೀವು ಕನ್ಸಿಡರ್ ಮಾಡಬೇಕಾಗುತ್ತೆ. ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಆಸ್ ವೆಲ್ ಆಸ್ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ ಎರಡೂ ತಗೊಂಡು ಇದರಲ್ಲಿ ಅಂತಂದ್ರೆ ಅಂಡ್ ಎನಿ ಇನ್ಕಮ್ಸ್ ದಟ್ ವಿಲ್ ಬಿ ದೇ ದಟ್ಟು ನಾವು ಇಲ್ಲಿ ನೋಡಿ ಇಲ್ಲಿ ತಗೊಂತಿರೋದು ಬರೀ ಟ್ಯಾಕ್ಸಬಲ್ ಅದ್ ಮಾತ್ರ ತಗೋಬೇಕು. ನೆಕ್ಸ್ಟ್ ಟ್ಯಾಕ್ಸಬಲ್ ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್ ಇನ್ ದ ಸೆನ್ಸ್ ಎನಿ ಅದರ್ ಸೋರ್ಸಸ್ ಎಕ್ಸೆಪ್ಟ್ ಅದು ಸ್ಯಾಲರಿ ಅಂಡ್ ಎಕ್ಸೆಪ್ಟ್ ದೀಸ್ ಹೌಸ್ ಪ್ರಾಪರ್ಟಿ, ಬಿಸ್ನೆಸ್ ಅಂಡ್ ಪ್ರೊಫೆಷನ್, ಕ್ಯಾಪಿಟಲ್ ಗೇನ್. ಇದು ಬಿಟ್ಟು ಬೇರೆ ಏನಾದ್ರು ಸೋರ್ಸಸ್ ಐತಾ? ಇನ್ಕಮ್ ಫ್ರಮ್ ಲಾಟ್ರಿ, ಇನ್ಕಮ್ ಫ್ರಮ್ ಅಂಡ್ horse race, and also income from crossword puzzles and income from any other investments. ಬೇರೆ ಬೇರೆ ಇನ್ವೆಸ್ಟ್ಮೆಂಟ್ಸ್ ಏನಾದ್ರು ಮಾಡಿದ್ರೆ
ಅದ್ರ ಮುಖಾಂತರ ಬರೋದೆಲ್ಲನೂ ತಗೋಬೇಕು. ಇವೆಲ್ಲನೂ ಕೂಡ ಏನಂತಾನೆ ಟೋಟಲ್ ಇನ್ಕಮ್ ಅಲ್ಲ ನಾವು ತಗೊಂತಿರೋದು. ಇಟ್ ವಿಲ್ ಬಿ ದ ಟ್ಯಾಕ್ಸಬಲ್. ಚೆನ್ನಾಗಿ ಜ್ಞಾಪಕದಲ್ಲಿ ಟ್ಯಾಕ್ಸಬಲ್ ಅಂತಂದ್ರೆ ಆಫ್ಟರ್ ದ ಡಿಡಕ್ಷನ್ಸ್ ಎಲ್ಲಾ ಏನಂತಾನೆ ಡಿಡಕ್ಷನ್ಸ್ ಆದ್ಮೇಲೆ ಬರುವಂತದ್ದು ಯಾವುದು ಟ್ಯಾಕ್ಸಬಲ್. ಆ ಟ್ಯಾಕ್ಸಬಲ್ ವ್ಯಾಲ್ಯೂನ ನಾವಿಲ್ಲಿ ತಗೋಬೇಕಾಗುತ್ತೆ. ಫಸ್ಟ್ ನಮ್ಗೆ ಏನಂತ ಟ್ಯಾಕ್ಸಬಲ್ ಸಿಗಲ್ಲ. ನಮ್ಗೆ ಏನಂತ ಟೋಟಲ್ ಇನ್ಕಮ್ ಇರುತ್ತೆ. ಆ ಟೋಟಲ್ ಇನ್ಕಮ್ ಅಲ್ಲಿ ಇವ್ರನ್ನ ನಾವು ಬೈಫರ್ಕೇಟ್ ಮಾಡಿ ವಿ ನೀಡ್ ಟು ಕ್ಯಾಲ್ಕುಲೇಟ್ ಸಪರೇಟ್ ಆಗಿ ಕ್ಯಾಲ್ಕುಲೇಟ್ ಮಾಡಬೇಕು. ಆವಾಗ ನಿಮ್ಗೆ ಒಂದು ಸಬ್ ಟೋಟಲ್ ಸಿಗುತ್ತೆ. ಇಟ್ ವಿಲ್ ಬಿ ಟ್ಯಾಕ್ಸಬಲ್ ಗ್ರಾಸ್ ಟ್ಯಾಕ್ಸಬಲ್ ಇನ್ಕಮ್ ಸಿಗುತ್ತೆ. ಅದನ್ನ ನಾವು ಸಬ್ ಟೋಟಲ್ ಅಂತ ಬರ್ತಿದೀವಿ. ನೆಕ್ಸ್ಟ್ ಲೆಸ್ set off after the losses. Any of the losses that will be there in a previously ಏನಾದ್ರು ಲಾಸಸ್ ಇದ್ರೆ ಅದನ್ನ ಇಂಟರ್ ಎಡ್ ಅಂತಾನೆ ಸೆಟ್ ಆಫ್ ಮಾಡಬೇಕು. ಇಂಟರ್ ಎಡ್ ಸೆಟ್ ಆಫ್ ಅಂತ ಏನು ಇನ್ಕಮ್ ಲಾಸ್ ಫ್ರಮ್ ಹೌಸ್ ಪ್ರಾಪರ್ಟಿ ಬಂದೈತೆ ಅದನ್ನ ಅದ್ರ ಮುಖಾಂತರ ಮಾಡಬೇಕು. ಬಿಸ್ನೆಸ್ ಇಂದ ಬಂದಿದ್ರೆ ಬಿಸ್ನೆಸ್ ಇಟ್ಟು ಅದನ್ನ ಬೇರೆ ಜೊತೆಗೆ ಅಂತಾನೆ ಇಫ್ ಇಟ್ ಈಸ್ ಅಲೌಡ್ ದೆನ್ ದಟ್ ಹಾಸ್ ಟು ಬಿನ್ ಕನ್ಸಿಡರ್. ಅದನ್ನ ನಾವು ಸೆಟ್ ಆಫ್ ಮಾಡ್ಬೇಕಾಗುತ್ತೆ. ಲಾಸಸ್ ಮಾತ್ರ ಯೂಶಲಿ ನಮ್ಗೆ ಲಾಸ್ ಎಲ್ಲಿ ಬರುತ್ತೆ ಅಂತಂದ್ರೆ ಕ್ಯಾಪಿಟಲ್ ಗೇನ್ಸ್ ಅಲ್ಲಿ ಲಾಂಗ್ ಟರ್ಮ್ ಕ್ಯಾಪಿಟಲ್ ಲಾಸ್ ಅಂಡ್ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಲಾಸ್ ಅಂತ ಬರುತ್ತೆ. ಗೈನ್ ಬರೋ ಬದಲು ಲಾಸ್ ಬರುತ್ತೆ. ಅವಾಗ ಅಂತಾನೆ ಅದೇ ಏಟ್ ಮುಖಾಂತರ ಅದನ್ನ ನೆಕ್ಸ್ಟ್ ಏನಾದ್ರು ಪ್ರಾಫಿಟ್ ಬಂದಿದ್ರೆ ಅದನ್ನ ಪ್ರೀವಿಯಸ್ ಇಯರ್ ಬಂದಿರುತ್ತೆ ಲಾಸ್ ಬಂದಿರುತ್ತೆ. ಆ ಒಂದು ಲಾಸ್ ನ ಈ ಒಂದು ಪ್ರೆಸೆಂಟ್ ಅಸೆಸ್ಮೆಂಟ್ ಇಯರ್ ಏನ್ ಮಾಡ್ತೀವಿ ಅದನ್ನ ಸೆಟ್ ಆಫ್ ಮಾಡ್ಬೋದು. ಏನಕ್ಕೆ ಸೆಟ್ ಆಫ್ ಮಾಡ್ತೀವಿ ಅಂತಂದ್ರೆ ನಮ್ಮ ಟ್ಯಾಕ್ಸಬಲ್ ಅಮೌಂಟ್ ಏನೈತೆ ಈ ಒಂದು ಟ್ಯಾಕ್ಸಬಲ್ ಅಮೌಂಟ್ ನ ಆದಷ್ಟು ನಾವು ಕಮ್ಮಿ ಮಾಡಕ್ ಹೋಗ್ತೀವಿ. ಅಂದ್ರೆ ನಾವಂತಂದ್ರೆ ಅಸೆಸಿ ಯಾರು ಪೇ ಮಾಡಕ್ ಹೋಗ್ತಾರೆ ಕಂಪ್ನಿ ಅವನೇನ್ ಮಾಡ್ತಾನೆ ಆದಷ್ಟು ಇದನ್ನ ಕಮ್ಮಿ ಮಾಡಕ್ ನೋಡ್ತಾನೆ. ಯಾಕಂದ್ರೆ ಈ ಅಮೌಂಟ್ ಕಮ್ಮಿ ಆಯ್ತಂತಂದ್ರೆ ಅವನು ಪೇ ಮಾಡೋ ಟ್ಯಾಕ್ಸ್ ಅಮೌಂಟ್ ಅಲ್ಲಿ ಕಮ್ಮಿ ಆಗುತ್ತೆ. ಹಾಗಾಗಿ ಇದನ್ನೆಲ್ಲ ಮಾಡ್ತಾನೆ. ಅದರಲ್ಲಿ ಈ ಒಂದು ಇಂಟರ್-ಎಡ್ ಸೆಟ್ ಆಫ್ ಅಂತಾನೆ ಕೆಲವೊಂದು ರೂಲ್ಸ್ ಇದಾವೆ ಆಯ್ತಾ. ಆ ರೂಲ್ಸ್ ಪ್ರಕಾರ ನಾವ್ ಇದನ್ನ ಸೆಟ್ ಆಫ್ ಮಾಡಿದಾಗ ಮತ್ತೆ ಉಳಿಯುವಂತ ಅಮೌಂಟ್ ನಾವೇನ್ ಕರ್ತೀವಿ ಗ್ರಾಸ್ ಟೋಟಲ್ ಇನ್ಕಮ್ ಆಗುತ್ತೆ. ಇದು ಕೂಡ ಅಂತಾನೆ ಟ್ಯಾಕ್ಸಬಲ್ ಅಲ್ಲ, ಟ್ಯಾಕ್ಸಬಲ್ ಇನ್ಕಮ್ ಅಲ್ಲ ಅದು. ದಿಸ್ ಇಸ್ ಆಲ್ಸೋ ಓನ್ಲಿ ದಟ್ ದ ಗ್ರಾಸ್ ಟೋಟಲ್ ಇನ್ಕಮ್. ಈ ಗ್ರಾಸ್ ಟೋಟಲ್ ಇನ್ಕಮ್ ಆದ್ಮೇಲೆ ನೆಕ್ಸ್ಟ್ ವಿ ನೀಡ್ ಟು ದಟ್ ದ ಅಂಡ್ ಲೆಸ್ deductions under section 80G to 80U. to 80U ಮಾಡಿದಾಗ we are getting the and one total. The total is known as the and ಆ ಟೋಟಲ್ ನ ನಾವೇನ್ ಕರ್ತೀವಿ ಟೋಟಲ್ ಇನ್ಕಮ್ ಅಂತ ಕರಿತೀವಿ. ಅಂಡ್ ಟೋಟಲ್ ಇನ್ಕಮ್ ಅಂತಂದ್ರೆ ಇಲ್ಲೂ ಅಷ್ಟೇ ಕ್ಲಿಯರ್ ಆಗಿ ನೋಡಿ ದಿಸ್ ವಿಲ್ ಬಿ ಕಾಲ್ಡ್ ಆಸ್ ದ ಟೋಟಲ್ ಇನ್ಕಮ್ ಅಂಡ್ ಇಟ್ ಈಸ್ ನಾಟ್ ಕಾಲ್ಡ್ ಆಸ್ ದ ಅಂಡ್ ಟ್ಯಾಕ್ಸ್ ಲೈಬಿಲಿಟಿ ಅಥವಾ ಇದು ಟ್ಯಾಕ್ಸಬಲ್ ಇನ್ಕಮ್ ಅಲ್ಲ. ಬಟ್ ಇಲ್ಲಿ ನಾವೇನ್ ತಗೊಂಡಿದೀವಿ ಫಸ್ಟ್ ಅಲ್ಲಿ ನೋಡಿ ಇಲ್ಲೆಲ್ಲಾನು ಇಲ್ಲಿ ತಗೊಂಡಿರೋದು ಟ್ಯಾಕ್ಸಬಲ್, ಇದು ಟ್ಯಾಕ್ಸಬಲ್, ಇದು ಟ್ಯಾಕ್ಸಬಲ್, ಇದು ಟ್ಯಾಕ್ಸಬಲ್. ಸೆಟ್ ಆಫ್ ಮಾಡಿದ್ಮೇಲೆ ಗ್ರಾಸ್ ಟೋಟಲ್ ಅಲ್ಲ ಅದರಲ್ಲಿ ಡಿಡಕ್ಷನ್ಸ್ ಮಾಡಿದ್ರೆ ನಾವು ಟೋಟಲ್ ಇನ್ಕಮ್ ಅಂತ ಬರ್ತಿದೀವಿ. ಅದ್ರ ಜೊತೆಗೆ after these are the deductions and especially while providing these are the deductions from 80G to 80U. ಇದು ಯಾವುದು ಡಿಡಕ್ಷನ್ಸ್ ಅಂತಂದ್ರೆ ವಾಟ್ ಎವರ್ ದ ಡಿಡಕ್ಷನ್ಸ್ ವಿಲ್ ಬಿ ದೇರ್ ಅಂಡರ್ ಇನ್ಕಮ್ ಟ್ಯಾಕ್ಸ್. ಇನ್ಕಮ್ ಟ್ಯಾಕ್ಸ್ ಅಲ್ಲಿ ಏನ್ ಡಿಡಕ್ಷನ್ಸ್ ಇದಾವೋ ಅದೇ ಡಿಡಕ್ಷನ್ಸ್ ಇಲ್ಲೂ ಕೂಡ ಅಂತಾನೆ ಫಾಲೋ ಮಾಡ್ತೀವಿ. ಇನ್ಕಮ್ ಟ್ಯಾಕ್ಸ್ ನಿಮಗೆ ಮೈನ್ ಇನ್ಕಮ್ ಟ್ಯಾಕ್ಸ್ ಅಲ್ಲಿ ಕೆಲವೊಂದು ಡಿಡಕ್ಷನ್ಸ್ ಹೇಳಿರ್ತಾರೆ. ದ ಡಿಡಕ್ಷನ್ಸ್ ಆರ್ ದ ಅಂಡ್ ದ ಟೋಟಲ್ ಡಿಡಕ್ಷನ್ಸ್ ಒಂದೇ ನಿಮಿಷ the deductions from 80G to 80U under income tax provisions. Income tax provisions ಅಲ್ಲಿ ಏನೇನು ಡಿಡಕ್ಷನ್ಸ್ ಇದಾವೆ ಅದು ಸೇಮ್ ಡಿಡಕ್ಷನ್ಸ್ has been applicable to year also to the ಕಂಪನೀಸ್. ಎಲ್ಲ ಕಂಪನೀಸ್ ಅದು ಅಪ್ಲೈ ಆಗುತ್ತೆ. ಆ ಡಿಡಕ್ಷನ್ಸ್ ಎಲ್ಲ ಕೊಟ್ಮೇಲೆ ಬರುವಂತದ್ದು ನಮ್ಗೆ ಏನು ಟೋಟಲ್ ಇನ್ಕಮ್, ನಮ್ಗೆ ಈ ಒಂದು ಟೋಟಲ್ ಇನ್ಕಮ್ ಅನ್ನೋದು ಸಿಗುತ್ತೆ. ಈ ಟೋಟಲ್ ಇನ್ಕಮ್ ಅಲ್ಲಿ again we need to add the tax liability or on the taxable income as per the rate which has been applicable. ಇದ್ರ ಮೇಲೆ ನಾವೇನ್ ಮಾಡ್ತೀವಿ ಟ್ಯಾಕ್ಸ್ ಅಮೌಂಟ್ ನ ನಾವು ಕ್ಯಾಲ್ಕುಲೇಟ್ ಮಾಡ್ತೀವಿ. ಕ್ಯಾಲ್ಕುಲೇಟ್ ಮಾಡ್ಬಿಟ್ಟು ಆ ಟೋಟಲ್ ಟ್ಯಾಕ್ಸ್ ಲೈಬಿಲಿಟಿ ಏನ್ ಬರುತ್ತೆ ಆ ಟ್ಯಾಕ್ಸ್ ಲೈಬಿಲಿಟಿ ನಲ್ಲಿ ಮತ್ತೆ ಅಡ್ವಾನ್ಸ್ ಟ್ಯಾಕ್ಸ್ ಪೇಮೆಂಟ್ ಮತ್ತೆ ಟ್ಯಾಕ್ಸ್ ಡಿಡಕ್ಷನ್ಸ್ ಎಲ್ಲಾನು ನಾವೇನ್ ಮಾಡ್ತಾ ಹೋಗ್ತೀವಿ. ಕೊನೆಗೆ ಬ್ಯಾಲೆನ್ಸ್ ಏನಾದ್ರು ಪಾಸಿಟಿವ್ ಬಂತಂದ್ರೆ ವಿಚ್ ವಿಲ್ ಬಿ ಕನ್ಸಿಡರ್ ಆಸ್ ಎ ಟ್ಯಾಕ್ಸ್ ಅಮೌಂಟ್ ವಿಚ್ ಹಾಸ್ ಟು ಬಿನ್ ಪೇಯಬಲ್. ಅದರ್ವೈಸ್ ಇಟ್ ವಿಲ್ ಬಿ ಕಾಲ್ಡ್ ಆಸ್ ಅಂಡ್ ನೋ ನೀಡ್ ಟು ಪೇ ದ ಟ್ಯಾಕ್ಸ್ ಅಮೌಂಟ್. ಇಲ್ಲಿ ಒಂದು ತಿಳ್ಕೊಬೇಕಾದ್ರೆ ನೀವು ಏನಂತಂದ್ರೆ ಸಮ್ ಟೈಮ್ಸ್ ಏನಂತಾನೆ ಆಲ್ ದೀಸ್ ಆರ್ ದ 4-head ಇನ್ಕಮ್ ವಿಲ್ ಬಿ ದಟ್ ದ ಪಾಸಿಟಿವ್. ಇದು ಏನಂತಾನೆ ಪಾಸಿಟಿವ್ ಬರುತ್ತೆ. ಆಫ್ಟರ್ ದಟ್ ದ ಸೆಟ್ ಆಫ್ ಏನಂತಾನೆ ಅಂಡ್ ಕ್ಯಾರಿ ಫಾರ್ವರ್ಡ್ ಇಲ್ಲಿ ಸಬ್ಟ್ರಾಕ್ಟ್ ಮಾಡಾದ್ಮೇಲೆ ಇದು ಕೂಡ ಪಾಸಿಟಿವ್ ಬರುತ್ತೆ.
ಅಂಡ್ ಡಿಡಕ್ಷನ್ಸ್ ಏನಿದೆ ಈ ಡಿಡಕ್ಷನ್ಸ್ ಮಾಡಿದ್ರೆ ಸಪೋಸ್ ಸಮ್ ಟೈಮ್ಸ್ ಇಟ್ ಮೇ ಬಿ ದಟ್ ದ ನೆಗೆಟಿವ್, ಇದೇನು ನೆಗೆಟಿವ್ ಅಂತ ಅನ್ಕೊಳ್ಳಿ, ಅವಾಗ ಅದ್ ಮೀನಿಂಗ್ ಏನಂತಾನೆ ದ ಟೋಟಲ್ ಇನ್ಕಮ್ ಅಲ್ಲ, ಇಟ್ ವಿಲ್ ಬಿ ದಟ್ ದ ಟೋಟಲ್ ಲಾಸ್ ಬಂದಿರೋದು. ಟೋಟಲ್ ಲಾಸ್ ಅಂತಾನೆ ನಮ್ಗೆ ಟ್ಯಾಕ್ಸಿಬಿಲಿಟಿ ಮಾಡ್ಬೇಕಾದ್ರೆ ಲಾಸ್ ಬಂದೈತೆ, ಅವಾಗ ದರ್ ಇಸ್ ನೋ ನೀಡ್ ಟು ದಟ್ ದ ಅಂಡ್ ಕ್ಯಾಲ್ಕುಲೇಟೆಡ್ ದ ಅಂಡ್ ದ ಟ್ಯಾಕ್ಸಿಬಿಲಿಟಿ ಆನ್ ದೀಸ್ ಅಮೌಂಟ್. ಈ ಅಮೌಂಟ್ ಮೇಲೆ ನಾವು ಟ್ಯಾಕ್ಸಿಬಿಲಿಟಿ ಮಾಡೋ ಅವಶ್ಯಕತೆ ಇಲ್ಲ, ಆಯ್ತಾ. ಇಲ್ಲಿ ಯಾವಾಗ ಎಲ್ಲಾ ಕಡೆ ಕೂಡ ನಮಗೆ ಪಾಸಿಟಿವ್ ಬ್ಯಾಲೆನ್ಸ್ ಬಂದ್ರೆ ಮಾತ್ರ ನಾವ್ ಏನ್ ಮಾಡ್ಬೇಕಾಗುತ್ತೆ. ಇದಾದ್ಮೇಲೆ ನೆಕ್ಸ್ಟ್ ಇಲ್ಲ ಇದರಲ್ಲಿ ವಿ ನೀಡ್ ಟು ದಟ್ ಅಂಡ್ ಡಿಡಕ್ಟ್ TDS ಮತ್ತೆ ಅಡ್ವಾನ್ಸ್ ಟ್ಯಾಕ್ಸ್ ಪೇಮೆಂಟ್ ಏನಾದ್ರು ಮಾಡಿದ್ರೆ ಅದನ್ನೆಲ್ಲಾನು ಕೂಡ ಏನಂದ್ರೆ ಸಪ್ರಾಕ್ಟ್ ಮಾಡಬೇಕು. ಸಪ್ರಾಕ್ಟ್ ಮಾಡಿದ್ಮೇಲೆ ನೆಕ್ಸ್ಟ್ ಉಳಿದಿರೋ ಅಮೌಂಟ್ ನ ನಾವ್ ಏನ್ ಕರ್ತೀವಿ ಟ್ಯಾಕ್ಸೇಬಲ್ ಅಮೌಂಟ್ ವಿಚ್ ಹಾಸ್ ಟು ಬಿನ್ ಪೇಡ್ ಅಂತ ಕನ್ಸಿಡರ್ ಮಾಡ್ತೀವಿ. ಅಲ್ಲಿ ತನಕನೂ ಕೂಡ ಏನಂತಾನೆ ಇಟ್ ಶುಡ್ ಬಿ ದಟ್ ಪಾಸಿಟಿವ್ ಬರಬೇಕು. ಎಲ್ಲಿ ನೆಗೆಟಿವ್ ಬರುತ್ತೋ ಅಲ್ಲಿ ಅವಾಗ ನಾವ್ ಏನ್ ಕರ್ತೀವಿ there is no need to pay. That means that and the balance tax payable should be that and positive ಇದ್ರೆ ಮಾತ್ರ ಪೇ ಮಾಡಬೇಕಾಗುತ್ತೆ, ಅದರ್ವೈಸ್ ಏನಂತಾನೆ ನಾಟ್ ನೀಡೆಡ್, ಆಯ್ತಾ. ಇದಿಷ್ಟು ಏನಂತಾನೆ ದ ಟೋಟಲ್ ಕಂಪ್ಯೂಟೇಷನ್ ಆಫ್ ಟೋಟಲ್ ಇನ್ಕಮ್. ಇದು ಬರ್ಕೊಂಡಿದ್ದಾಗಿದ್ರೆ ಇದ್ರ ಮುಂದೆ ಅಂದ್ರೆ ಇಲ್ಲಿಂದ ಮುಂದೆ ಇನ್ ಸ್ವಲ್ಪ ಬರುತ್ತೆ, ಅಂದ್ರೆ ಟೋಟಲ್ ಇನ್ಕಮ್ ಮುಂದೆ ನಾವು ಕ್ಯಾಲ್ಕುಲೇಟ್ ಮಾಡೋದು ಇನ್ ಸ್ವಲ್ಪ ಐತೆ. ಬರ್ಕೊಂಡಿದ್ದಾಯ್ತಾ? ಮೆಸೇಜ್ ಮಾಡಿ ಅಥವಾ ನಿಮ್ಮ ಮೊಬೈಲಲ್ಲೇ ಸ್ಕ್ರೀನ್ ಶಾಟ್ ತಗೊಳ್ಳಿ. ಆಯ್ತಾ? ನೆಕ್ಸ್ಟ್ ಕ್ಲಿಯರ್ ಮಾಡ್ತೇನೆ. ನೆಕ್ಸ್ಟ್ ಹಂಗೆ ಕಂಟಿನ್ಯೂ ಮಾಡಿ. We need to input the tax liability on the and total income which will be arrived previously. Total income ನಮ್ಗೆ ಏನ್ ಬಂದಿರುತ್ತೋ ಅದ್ರ ಮೇಲೆ ಟ್ಯಾಕ್ಸ್ ಲೈಬಿಲಿಟಿನ ಅಪ್ಲೈ ಮಾಡಬೇಕು ಆಸ್ ಪರ್ ದ ರೇಟ್ ಅಪ್ಲಿಕೇಬಲ್. As per the rate which has been applicable, which will be the and given with the and financial year. ನಮ್ಮ ಫಿನಾನ್ಸ್ ಆಕ್ಟ್ ಏನೈತೆ ಆ ಫಿನಾನ್ಸ್ ಆಕ್ಟ್ ಪ್ರಕಾರ ಏನ್ ಕೊಟ್ಟಿರ್ತಾರೆ ಅದ್ರ ಪ್ರಕಾರ ನಾವು ಇಲ್ಲಿ ಟ್ಯಾಕ್ಸ್ ರೇಟ್ ಅಪ್ಲೈ ಮಾಡಬೇಕಾಗುತ್ತೆ. ಇಟ್ ವಿಲ್ ಬಿ ಯೂಶಲಿ 30% ಇರುತ್ತೆ. ಅದನ್ನ ನಾವು ರೇಟ್ ನ ಕ್ಯಾಲ್ಕುಲೇಟ್ ಮಾಡಬೇಕು. ಆ ರೇಟ್ ಕ್ಯಾಲ್ಕುಲೇಟ್ ಮಾಡಿದ್ರೆ ಸರ್ಟೈನ್ ಅಮೌಂಟ್ ಬರುತ್ತೆ. ಈ ಒಂದು ಅಮೌಂಟ್ಗೆ ವಿ ನೀಡ್ ಟು ಆಡ್ ಸರ್ಚಾರ್ಜ್ ಇಫ್ ಎನಿ. ಏನಕ್ಕೆ ನಾವು ಇಫ್ ಎನಿ ಅಂತ ಬರೀತೀವಿ ಅಂತಂದ್ರೆ ಇಟ್ ವಿಲ್ ಬಿ ನಾಟ್ ಕಮ್ಸ್ ಆಲ್ವೇಸ್. ಇದು ಯಾವಾಗಲೂ ಕೂಡ ಯಾಕಂದ್ರೆ ಬರಲ್ಲ, ಓನ್ಲಿ ಇನ್ ಸರ್ಟೈನ್ ಕೇಸಸ್ ಇಟ್ ವಿಲ್ ಬಿ ಕಮ್ಸ್. ಅಂಡ್ ನೆಕ್ಸ್ಟ್ ವಿ ನೀಡ್ ಟು ಆಡ್ ಸೆಸ್ in the sense it will be that and health and education cess after the and 4% ಏನೈತೆ ಆ ಒಂದು health and education cess 4% directly we need to apply ಮಾಡಿದ ತಕ್ಷಣ we are getting that and the total and which is called as that and total tax liability. ಇದು ಟೋಟಲ್ ಟ್ಯಾಕ್ಸ್ ಲೈಬಿಲಿಟಿ ಆಗುತ್ತೆ. ಈ ಟೋಟಲ್ ಟ್ಯಾಕ್ಸ್ ಲೈಬಿಲಿಟಿ ನಲ್ಲಿ ಅಗೇನ್ ದ ಟೋಟಲ್ ಟ್ಯಾಕ್ಸ್ ಲೈಬಿಲಿಟಿ ಅಂತಂದ್ರೆ ದಿಸ್ ಇಸ್ ಅಮೌಂಟ್ ವಿ ನೀಡ್ ಟು ಪೇ. ಅಂದ್ರೆ ನಾವು ಕಂಪನಿ ಅವ್ರು ಏನ್ ಮಾಡಬೇಕು, ಇಷ್ಟ ಅಮೌಂಟ್ ಪೇ ಮಾಡಬೇಕು. ಕಂಪನಿ ಅವ್ರು ಇಷ್ಟ ಅಮೌಂಟ್ ಪೇ ಮಾಡಬೇಕು. ಈ ಪೇ ಮಾಡೋದ್ರಲ್ಲಿ ಇಫ್ ದ ಕಂಪನಿ ಹ್ಯಾಸ್ ಬಿನ್ ಆಲ್ರೆಡಿ ದ ಪೇಡ್ ಅಡ್ವಾನ್ಸ್ ಟ್ಯಾಕ್ಸ್ ಪೇಮೆಂಟ್ ಏನಾದ್ರು ಇದ್ರೆ ಅದನ್ನ ಸಪ್ರೇಟ್ ಮಾಡಬೇಕು. ಲೆಸ್ TDS tax
tax deducted at source. Yes. Self-assessment tax which has been paid. Then now balance tax payable. The total tax liability, it will be the and tax balance tax payable. ನೋಡಿ ಇದರಲ್ಲಿ ಬರ್ದಿರೋಂಥದ್ದು ನಮ್ಗೆ ಆಲ್ರೆಡಿ ಒಂದು total income, whatever the total income we have been arrived, the total income on these are the total income as per the normal provisions and as per the and the rates which has been applicable under the an income tax. We need to apply the tax rate and we need to calculate the tax amount. This tax amount calculate that is known as the tax liability. Usually it will be 30%, and we need to add the surcharge. ಇಲ್ಲಿ ಸರ್ಚಾರ್ಜ್ ನಾವು ಯಾವಾಗ ಆಡ್ ಮಾಡ್ಬೇಕಂತಂದ್ರೆ ಇಫ್ ದ ಕಂಪನಿ ಈಸ್ ಗೆಟಿಂಗ್ ದಟ್ ದ ಮೋರ್ ಅಂಡ್ ಮೋರ್ ಇನ್ಕಮ್ ಅಂಡ್ ಇಫ್ ದ ಇನ್ಕಮ್ ಈಸ್ ಮೋರ್ ದ್ಯಾನ್ ದಟ್ ದ 1 crore ಗಿಂತ ಜಾಸ್ತಿ ಇದ್ರೆ ಮಾತ್ರ ಇದು ಸರ್ಚಾರ್ಜ್ ಬರುತ್ತೆ. ಅದರ್ವೈಸ್ ಅಂತಾನೆ ದೀಸ್ ಆರ್ ದ ಸರ್ಚಾರ್ಜ್ ಈಸ್ ನಾಟ್ ಅಪ್ಲಿಕೇಬಲ್. ಅದಕ್ಕೋಸ್ಕರ ಇಫ್ ಇಟ್ ಈಸ್ ಅಪ್ಲಿಕೇಬಲ್ ವಿ ನೀಡ್ ಟು ಆಡ್ ದ ಸರ್ಚಾರ್ಜ್, ಅದರ್ವೈಸ್ ನಾಟ್ ರಿಕ್ವೈರ್ಡ್. ನೆಕ್ಸ್ಟ್ ವಿ ನೀಡ್ ಟು ಕ್ಯಾಲ್ಕುಲೇಟ್ ದ ಸೆಸ್. As you know how to calculate the cesses, that is presently we need to calculate the health and education health cess na ನಾವು ಏನಂತ ಕ್ಯಾಲ್ಕುಲೇಟ್ ಮಾಡ್ತೀವಿ ಆನ್ ದ ಟ್ಯಾಕ್ಸಬಲ್ ಅಮೌಂಟ್, ದ ಟ್ಯಾಕ್ಸ್ ಲೈಬಿಲಿಟಿ. ಇದ್ರ ಮೇಲೆ ನಾವೇನ್ ಮಾಡ್ತೀವಿ ಇದನ್ನ ಕ್ಯಾಲ್ಕುಲೇಟ್ ಮಾಡಬೇಕು. ಟೋಟಲ್ ಅಮೌಂಟ್ ಏನ್ ಬರುತ್ತೆ ದಿಸ್ ವಿಲ್ ಬಿ ಕಾಲ್ಡ್ ಆಸ್ ದ ಅಂಡ್ ಟೋಟಲ್ ಟ್ಯಾಕ್ಸ್ ಲೈಬಿಲಿಟಿ. ಅಂದ್ರೆ ದ ಕಂಪನಿ ನೀಡ್ ಟು ಬಿ ಪೇ ದ ದೀಸ್ ಅಮೌಂಟ್. ಅಗೈನ್ ಇಫ್ ಇಟ್ ವಿಲ್ ಬಿ ಎನಿ ಅಡ್ವಾನ್ಸ್ ಟ್ಯಾಕ್ಸ್ ದಟ್ ಹ್ಯಾಸ್ ಬೀನ್ ಪೇಡ್, ಅಡ್ವಾನ್ಸ್ ಟ್ಯಾಕ್ಸ್ ಏನಾದರೂ ಪೇ ಮಾಡಿದ್ರೆ ಅಥವಾ ಟ್ಯಾಕ್ಸ್ ಡಿಡಕ್ಟೆಡ್ ಅಟ್ ಸೋರ್ಸ್, ಇಟ್ ವಿಲ್ ಬಿ ಕಾಲ್ಡ್ ಆಸ್ ದ TDS. ಇದನ್ನ ನಾವು TDS ಅಂತ ಕರಿತೀವಿ. ಅಂಡ್ ಸೆಲ್ಫ್ ಅಸೆಸ್ಮೆಂಟ್ ಟ್ಯಾಕ್ಸ್ ವಿಚ್ ಹ್ಯಾಸ್ ಬಿನ್ ಪೇಡ್, ಇದು SAT. ಇದೇನಾದರೂ ಪೇ ಮಾಡಿದ್ರೆ ಅದ್ರಲ್ಲೆಲ್ಲನೂ ಕೂಡ ಅಂತಾನೆ ವಿ ನೀಡ್ ಟು ದಟ್ ದ ಅಂಡ್ ಗಿವ್ ದಟ್ ದ ಡಿಡಕ್ಷನ್ಸ್. ಇವೆಲ್ಲನೂ ಅಂದ್ರೆ ಆಲ್ರೆಡಿ ಮುಂಚೆನೆ ಪೇ ಮಾಡೋದಕ್ಕಿಂತ ಮುಂಚೆನೆ ಇವೆಲ್ಲನೂ ಪೇ ಮಾಡಿದರೆ ಇವೆಲ್ಲನೂ ಕೂಡ ಡಿಡಕ್ಟ್ ಮಾಡಿದ್ರೆ ಬರುವಂತದ್ದು ಯಾವ್ದು ದಟ್ ದ ಅಂಡ್ ಬ್ಯಾಲೆನ್ಸ್ ಬರುತ್ತೆ. ಇಫ್ ದೀಸ್ ಬ್ಯಾಲೆನ್ಸ್ ಅಮೌಂಟ್ ಈಸ್ ದಟ್ ದ ಪಾಸಿಟಿವ್, then the company has to be filed that and pay the has to be pay these amount. If it is negative balance, then there is no need to pay, but company has to be file the income tax returns. Company ಏನು ಮಾಡಬೇಕು ಫೈಲಿಂಗ್ ಅಂತಾನೆ ಕಂಪಲ್ಸರಿ. ಎವರಿ ಸೆಪ್ಟೆಂಬರ್ 30th ಏನಾಗ್ತಾನೆ ಎಲ್ಲಾ ಕಂಪನೀಸ್ ಕೂಡ ಅಂತಾನೆ ಫೈಲಿಂಗ್ ಮಾಡ್ಕೋಬೇಕು. ಬಟ್ ಇಫ್ ಇಟ್ ಈಸ್ ಪಾಸಿಟಿವ್ ಬಂದ್ರೆ ದೇ ಹ್ಯಾವ್ ಟು ಬಿನ್ ಪೇ, ಅದರ್ವೈಸ್ ಏನಂತ ನಾಟ್ ರಿಕ್ವೈರ್ಡ್. ಇದು ಯಾವ್ದ್ರ ಪ್ರಕಾರ ಅಕಾರ್ಡಿಂಗ್ ಟು ದಟ್ ನಾರ್ಮಲ್ ಪ್ರಾವಿಷನ್ಸ್. ಇದು ಫಸ್ಟ್ ಸ್ಟೆಪ್ ಮಾತ್ರನೇ ಇದು. ಬಟ್ ಇಲ್ಲಿಗೆ ಎಂಡ್ ಆಗಲ್ಲ. ಮತ್ತೆ ಏನ್ ಮಾಡಬೇಕು ಕಂಪನಿ ಏನ್ ಮಾಡಬೇಕು, ಇದು ನಾರ್ಮಲ್ ಪ್ರಾವಿಷನ್ಸ್ ಆಯ್ತು. ಸೆಕೆಂಡ್ ಸ್ಟೆಪ್ ಏನ್ ಬರುತ್ತೆ, ಅಂಡರ್ ದಟ್ ಅಂಡ್ ಮ್ಯಾಟ್ ಪ್ರಾವಿಷನ್ಸ್ ಬುಕ್ ಪ್ರಾಫಿಟ್ ನ ಕ್ಯಾಲ್ಕುಲೇಟ್ ಮಾಡಬೇಕು. ಇವೆರಡೂ ಕಂಪೇರ್ ಮಾಡಿ ಯಾವ್ದು ಜಾಸ್ತಿ ಬರುತ್ತೋ ಅದನ್ನ ಪ್ರಕಾರ ನಾವೇನ್ ಮಾಡಬೇಕು, ವಿ ನೀಡ್ ಟು ಕ್ಯಾಲ್ಕುಲೇಟ್. ಅದು ನಾವು ಏನಂತಾನೆ ಮಾಡಬಹುದು, ಅಸೆಸ್ಮೆಂಟ್ ಆಫ್ ದ ಫರ್ಮ್ಸ್. ಇದು ಫಸ್ಟ್ ಸ್ಟೆಪ್. ಇದರಲ್ಲಿ ಏನಾದ್ರು ಡೌಟ್ ಇದ್ರೆ ಕೇಳ್ಬೋದು. ಅನ್ಮ್ಯೂಟ್ ಮಾಡ್ತೀನಿ ಅಥವಾ ಎಲ್ಲರೂ ಏನಾದ್ರು ಡೌಟ್ ಇದ್ರೆ ಕೇಳಿ. క్లాస్ ఫస్ట్ పనుకునేసినాను. ఇప్పుడు గుర్తుకొచ్చి అర్థంలో జాయిన్ అయితే ఏం బుక్ అర్థమైతుంది ఇంకొస్తాడు మళ్ళీ. ಏನಾದ್ರು ಡೌಟ್ ಇದ್ರೆ